ಹಾಯ್ ಹಲೋ ನಮಸ್ತೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಅಂಡ್ ವೆಲ್ಕಮ್ ಟು ಮುರುಡೇಶ್ವರ. ಇಶಾ, ನನ್ನ ಔಟ್ಫಿಟ್ ತೋರಿಸಿ ಇಶಾ. ಗೈಸ್ ಇಲ್ಲಿ ನೋಡಿ, ಇವರೆಲ್ಲರೂ ಟೀ ಶರ್ಟು ಪ್ಯಾಂಟು, ಶರ್ಟು ಪ್ಯಾಂಟು. ನಾನೊಬ್ಬ ಮಾತ್ರ ಪಂಚೆ ಹಾಕಿದ್ದೀನಿ. ಯಾಕಂದ್ರೆ ಕನ್ನಡಿಗ. ಕ್ಯಾಮ್ರಾಮನ್ ಫೋಟೋಗ್ರಫಿ ಫಸ್ಟು. ಫೋಟೋಗ್ರಫಿ ತಾನೆ, ವಿಡಿಯೋಗ್ರಫಿ ಅಲ್ಲ ತಾನೆ, ಎಲ್ಲ ಚಲೋ ಗೈಸ್ ಹೋಗುವ. ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟು ಅಂದರೆ 8:30 9 ಗಂಟೆ ಆಗ್ಬಿಟ್ಟೈತೆ. ಅವರಿಬ್ರು ರೆಡಿ ಆಗ್ತಾರೆ, ಅದಕ್ಕೆ ನಾವು 3 ಜನ ಮಾತ್ರ ಟಗಡಕ ಅಂತ ರೆಡಿ ಆಗಿಬಿಟ್ಟು ಪಟ್ ಅಂತ ಹೊರಟಿದ್ದು. ಆ್ಯಂಡ್ ಅವರು ರೂಮ್ ಅವ್ರು ಏನು ಹೇಳಿದ್ರು ಅಂದರೆ 6 ಗಂಟೆಯಿಂದ 7:30ವರೆಗೂ ಮಾತ್ರ ಬಿಸಿನೀರು ಇರುತ್ತೆ ಅಂತ ಹೇಳಿದ್ರು. ಆಮೇಲೆ ನಾವಿದ್ದಿದ್ದೆ 8 ಗಂಟೆಗೆ ಟಗಡಕ ಅಂತ ಬೇಗ ಮುಗಿಸಿ ಗೋಯಿಂಗ್. ಆ್ಯಂಡ್ ಇವತ್ತು ಒಂದು ಮೇಯ್ನ್ ಇದೆ, ಅದಿನ್ನೂ ಪ್ರೊಸೆಸಿಂಗಲ್ಲೈತೆ. ಅದೇನಾದರೂ ಟಚ್ ಆಯ್ತೇನಾ? ಕುತ್ಕೊಂಡೇ ಹೋಗ್ತದೆ ಎಲ್ಬೋರ್ಡು. ಇವತ್ತೊಂದು ಮೇಯ್ನ್ ಇದೆ ಗೈಸ್, ಅದು ಇಂಪಾರ್ಟೆಂಟು, ಪ್ರೊಸೆಸಿಂಗಲ್ಲಿದೆ. ನೋಡಬೇಕು ಏನು ಎತ್ತ ಅಂತ. ಬಟ್ ಅದು ಕನ್ಫರ್ಮ್ ಆಯಿತು ಅಂದರೆ ಅದಕ್ಕೆ ಬರೀ ಇಬ್ಬರೇ ಅಂತ ಇರೋದು. ಇಬ್ರೇನಾ? ಪ್ರೇಮ್ ಇಬ್ಬರೇ, ನಾನು ಪ್ರೇಮ್ ಹೋಗಿ ಬರ್ತೀವಿ. ಗೈಸ್ ಒಂದು ಸ್ಮಾಲ್ ಕ್ಲಿಪ್ ತೊಗೊಂಡು ಒಂದು ರೀಲಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ದೇವಸ್ಥಾನ ಇಲ್ಲಿದೆ, ಬಟ್ ಆಮೇಲೆ ಜಾಸ್ತಿ ತೋರಿಸ್ತೀನಿ. ಸದ್ಯಕ್ಕೆ ರೀಲ್ ಮೇಲೆ ಫೋಕಸ್ ಮಾಡ್ತೀನಿ ನಾನು. ಗೈಸ್ ಎಂಟ್ರೆನ್ಸಿಗೆ ಹೊರಗಡೆ ಹೋಗ್ಬೇಕು. ನಾನು ಇದು ಫಸ್ಟ್ ಟೈಮು ದೇವಸ್ಥಾನಕ್ಕೆ ಅನಿಸ್ತಿದೆ. ದೊಡ್ಡವನಾದ್ಮೇಲೆ ಬುದ್ಧಿ ಬಂದ್ಮೇಲೆ ಹೋಯ್ತಾ ಇರೋದು, ಅದಕ್ಕೆ ಒಂಥರ ಖುಷಿ ಆಗ್ತಿದೆ. ಗೈಸ್ ರೀಲ್ ಶೂಟ್ಗೆ ಅಂತಲೇ ಜಾಸ್ತಿ ಫೋಕಸ್ ಮಾಡ್ತಿದ್ದು. ಅದು ಏನೇನು ಇತ್ತು ಅದನ್ನೆಲ್ಲ ಪೂರ್ತಿ ಕಂಪ್ಲೀಟ್ ಕ್ಲಿಪ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ಇವಾಗ ಮೇಲಿಗೆ ಹೋಗ್ತಾ ಇದ್ದೀವಿ. ಸೊ ಶಿವ ಇದೆಯಲ್ಲ, ಆ ಜಾಗಕ್ಕೆ ಹೋಗ್ತಾ ಇರೋದು. ಅಲ್ಲೂ ಒಂದು ಚೆನ್ನಾಗಿರೋ ಕ್ಲಿಪ್ ಇತ್ತು ಅಂದರೆ ತೊಗೋಬೇಕು. ಫೋಕಸ್ ಇವಾಗ ಜಸ್ಟ್ ರೀಲ್ ಮೇಲೆ ಇರೋದು, ಬ್ಲಾಗ್ ಮೇಲೆ ಅಷ್ಟು ಒಂದು. ಈಗ ರೀಲ್ ಚೆನ್ನಾಗಿ ಹೋಗ್ಬೇಕಂದ್ರೆ ಒಂದು ಸ್ವಲ್ಪ ಬ್ಲಾಗ್ ರೆಡ್ಯೂಸ್ ಆಗಬೇಕು, ಬ್ಲಾಗ್ ಚೆನ್ನಾಗಿ ಹೋಗ್ಬೇಕಂದ್ರೆ ಒಂದು ಸ್ವಲ್ಪ ರೀಲ್ ರೆಡ್ಯೂಸ್ ಆಗಬೇಕು. ಆ ಥರ ಇವಾಗ ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ ನಾವು. ಆ್ಯಂಡ್ ನಾವು 3 ಜನ ಇಲ್ಲಿದ್ದೀವಿ. ಇನ್ನಿಬ್ಬರು ಕರೆಕ್ಟ್ ಟೈಮಿಗೆ ಊಟಕ್ಕೆ ಹೋಗ್ಬಿಟ್ರು. ಸೊ 10 ಗಂಟೆಗೆ ಕ್ಲೋಸ್ ಇರೋದು. ನಾವು ಆಚೆ ಬಂದುಬಿಟ್ವಿ ಪಟ್ಟಂತ. ಅಲ್ಲೋಗಿ ಒಂದಿಷ್ಟು ಕ್ಲಿಪ್ಸ್ ತೊಗೊಂಡು ವಾಪಸ್ ಬರಬೇಕು. ಗೈಸ್ ಇಲ್ಲಿ ನೋಡಿ, ಫುಲ್ಲು ಮರಳು, ಸ್ಯಾಂಡ್ ಅಲ್ಲ ಮರಳೇನೋ, ಸ್ಯಾಂಡೇ. ಚೆಂದಾಗಿದೆ, ಆಟಾಡೋಕ್ಕೆ ಚೆಂದಾಗಿದೆ. ಮೇಲೆ ಬಂದ್ವಿ, ಅಟ್ಬಿಟ್ಟು ಮೇಲೆ ಬಂದ್ವಿ. ಹಾಯ್ ಬ್ರೋ, ಸಿಕ್ಬಿಟ್ಟಿದ್ದೀರಾ? ಶಿಶಿ ತಿಂದ? ಚೆನ್ನಾಗಿ ಹೆಂಗಿತ್ತು ಬ್ರೇಕ್ಫಾಸ್ಟು? ಚೆನ್ನಾಯ್ತಾ? ಅವರಿಬ್ರು ತಿಂದ್ಬಿಟ್ರು, ಚೆನ್ನಾಗಿತ್ತು. ಗೈಸ್ ಅದ್ರದ್ದು ಟಾಪ್ ವ್ಯೂ ಇದೆ ಅಂತೆ. ಆ ಟಾಪ್ ವ್ಯೂನ ನೋಡಬೇಕು ಗೈಸ್. ನಾನು ಹೆಂಗಿದೆ ಅಂತ ನಾನು ನೋಡ್ಬೇಕು ಆ ಟಾಪ್ ವ್ಯೂ. ಇವಾಗ ಫೈನಲಿ ದೇವಸ್ಥಾನನ ಮುಗಿಸ್ಕೊಂಡು ನಾವು 4 ಜನ ಅವರು ಕೂಡ ಸಿಕ್ಕಿದ್ದಾರೆ. 4 ಜನ 5 ಜನ ಕೂಡ ಇವಾಗ ಇಲ್ಲಿರೋದು ಬೋಟಿಂಗ್ ಆ್ಯಕ್ಟಿವಿಟೀಸು, ದೆನ್ ಜೆಟ್ ಸ್ಕೈಡ್ ಅಂತ ಹೇಳೋದ, ಆಮೇಲೆ ಬನಾನಾದು, ಫ್ಲೋಟಿಂಗ್ ಬ್ರಿಡ್ಜು, ಇವೆಲ್ಲನೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಇದೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು. ನನಗಿಷ್ಟ, ಅದು ನನಗೊಂದು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕದು. ಸೊ ಬನ್ನಿ, ಅದನ್ನ ಆಡಬೇಕು ಇವಾಗ. ನಾನು ಈಗ ಒಂದು ರೀಲ್ ಮಾಡಿದೆ. ಆ ರೀಲಿಗೆ ನೆಕ್ಸ್ಟ್ ಲೆವೆಲ್ ಸಪೋರ್ಟಾಗಿ ನಮ್ಮ ಹುಡುಗ ಪವನ್ ಮತ್ತು ಪ್ರೇಮ್ ಇಬ್ಬರು ಕೂಡ ಸಖತ್ತಾಗಿ ಹೆಲ್ಪ್ ಮಾಡಿದ್ರು. ಒಳ್ಳೊಳ್ಳೆ ಶಾರ್ಟ್ಸ್ ಇಟ್ಕೊಟ್ರು, ಮಾತ್ರ ಖುಷಿ ಆಗ್ಬಿಟ್ಟೆ. ಅದಕ್ಕೆ ಕೇಳ್ತೇನೆ, ಕ್ಯಾಮ್ರಾಮ್ಯಾನ್ ಆಗಿ ಜಾಯ್ನ್ ಆಗ್ತೀರಿ ನಮ್ಮ ಟೀಮ್ಗೆ? ಎನಿ ಚಾನ್ಸಸ್ ಆಫ್ ಕಮ್ಮಿಂಗ್? ವಿ ಪೇ ಯು ಹೌ ಮಚ್ ಯು ನೀಡ್? 15 lakh per annum. per annum? 15 lakh. ಸೊ 15 lakh per annum ಡಿವೈಡೆಡ್ ಬೈ 12 ಮಾಡಿದ್ರೆ ಎಷ್ಟು ಪ್ರೇಮ್? 1.5. ಪ್ರೇಮ್ 1 ಲಕ್ಷ ಕೊಡ್ಬೇಕು. ಪ್ರೇಮ್ ನಾನು 5,000 ಕೊಡ್ತೀನಿ ನನ್ನ ಅಸಿಸ್ಟೆಂಟ್ ಆಗಿ. ನನಗೆ 50,000 ಇವನಿಗೆ. ಪ್ರೇಮ್ ಅವ್ನು ಹೇಳ್ತಾರದು 5,000 ಅವ್ನ ಅಸಿಸ್ಟೆಂಟ್ ಆಗಿರ್ಬೇಕಂತೆ ಪ್ರೇಮ್. ಸೊ ಒಂದು ಮಸಾಲೆ ದೋಸೆ, ಸೆಟ್ ದೋಸೆ, ಒಂದು ಪೂರಿ ತಿಂದಿದ್ದಾಯ್ತು. ಇವಾಗ ಓಡ್ತಾ ಇದ್ದೀವಿ. ನಾನಲ್ಲಿ ಮಾತಾಡ್ತಾ ಇದ್ದೀನಿ, ನಾವು ಎಲ್ಲಿಗೆ ಹೋಗ್ಬೇಕಿತ್ತಲ್ಲ, ಅದಕ್ಕೆ ಒಂಚೂರು ಮಾತಾಡ್ತಿದ್ದೆ, ಮರ್ತೋಗ್ಬಿಟ್ಟೆ. ಟಗಟಗ ಅಂತ ರೆಸಾರ್ಟ್ಗೆ ಹೋಗ್ಬಿಟ್ಟು ಇವಾಗ ಅಲ್ಲಿಗೆ ಹೋಗುವ ಸಮಯ. ಫೈನಲಿ ಫ್ರೆಶ್ ಅಪ್ ಆಗ್ಬಿಟ್ಟು ಚೆಕ್ಔಟ್ ಆಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿಂದ ಇನ್ನೊಂದು ರೆಸಾರ್ಟ್ ಕೊಡ್ಬೇಕು ನಾವು. ಚಲೋ, ಆಲ್ಮೋಸ್ಟ್ ಎಲ್ಲ ಡನ್. ಆ್ಯಂಡ್ ಫೈನಲಿ ಒಂದು ಸಖತ್ತಾಗಿರೋದು ಡ್ರೀಮ್ ಇದೆ. ಅದು ಇವತ್ತಲ್ಲ ಅನ್ಕೋತೀನಿ, ನಾಳೆ ಎಕ್ಸ್ಪ್ಲೋರ್ ಮಾಡೋದು. ಅದಕ್ಕಂತಲೇ ಇನ್ಸ್ಟಾ 360 ತೊಗೊಂಡೆ, ಆಮೇಲೆ ಇನ್ವಿಸಿಬಲ್ ಡಿವೈಸ್ ಕೇಸ್ ತೊಗೊಂಡೆ, ಎಲ್ಲನೂ ಅದಕ್ಕೆ ತೊಗೊಂಡಿರೋದು. ಅದು ಯಪ್ಪ, ಇಲ್ಲಿಂದ 2 ಕಿಲೋಮೀಟ್ರು.
ಗೈಸ್ ಫೈನಲಿ ಬಂದಿರೋ ರೆಸಾರ್ಟಿಗೆ. ನನಗೆ ಆಲ್ಮೋಸ್ಟ್ ಈ ರೆಸಾರ್ಟ್ ಎಷ್ಟು ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತಂದರೆ ವೀಡಿಯೋಲಿ ನೋಡಿದ ತಕ್ಷಣ ಕ್ರೇಜಿ ಆಗಿತ್ತು ಅನಿಸ್ಬಿಡ್ತು ಒಂದು ಕಡೆ. ನಮ್ಮ ಲಗೇಜ್ನೆಲ್ಲ ಇಳಿಸ್ಕೊಂಬೇಡ ಫಸ್ಟು ನೀಟಾಗಿ. ಈ ಕಡೆ ಗೈಸ್ ಇಲ್ಲಿ ನೋಡಿ, ಇದು ರೂಮು, ನಮಗೆ ಕೊಡೋವಂಥ ರೂಮು. ಹಿಂಗೆ ತಿರುಗಿದ್ರೆ ಬೀಚು ಮುಂದೆ ರೂಮ್ ಇರೋದು. ಏನಿದೆ ಅಲ್ವಾ ನೆಕ್ಸ್ಟ್ ಲೆವೆಲ್ ಗುರು. ಹೆವಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೋಡಿದ ತಕ್ಷಣ ಫಸ್ಟ್ ಇಂಪ್ರೆಷನ್ ಅಂತಾರಲ್ಲ ಅದು. ಅಲ್ಲಿ ಹೋಗೋಣ ಬನ್ನಿ. ಅವ್ರು ಇನ್ನೂ ಒಂದು ಸ್ವಲ್ಪ 5 ನಿಮಿಷ ಆಗುತ್ತೆ ಬರೋದು. ಒಂದು ರೌಂಡ್ ಒಂದು ಸ್ವಲ್ಪ ಮುಂದಕ್ಕೆ ಹೋಗ್ಬಿಡೋಣ ಬಲ್ಲ. ಅದೇನೋ ಗೊತ್ತಿಲ್ಲ, ನೋಡ್ತಾನೆ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ ಮಾರೆ. ಅದು ಅಪರೂಪಕ್ಕೆ ನಾನು ಹೇಳ್ದಂಗೆ ಚಿಕ್ಕ ವಯಸ್ಸಲ್ಲೇ ನೋಡಿರೋದಲ್ವಾ. ಇವಾಗ ದೊಡ್ಡವನಾದ ಮೇಲೆ ಇದು ನೋಡ್ತಿರೋದ್ರಿಂದ ಏನು ಒಳ್ಳೆ ವ್ಯೂ ಮಾರೆ. ನೋಡಿ, ಸ್ಯಾಂಡ್ ಅಲೆಗಳು. ಖುಷಿ. ಇಲ್ಲಿ ಬೇಕಾದ್ರೆ ಇನ್ನೂ ಒಂದು 3 ದಿನ ಇರಬೇಕು ಅನ್ಸುತ್ತೆ. ನೆಕ್ಸ್ಟ್ ಟೈಮ್ ಫ್ಯಾಮಿಲಿನ ಕರ್ಕೊಂಬರ್ಬೇಕಿಲ್ಲೆಲ್ಲ. ದೇ ಮಿಸ್ಡ್. ಈ ಥರ ಎಲ್ಲ ಮಿಸ್ ಮಾಡ್ಕೋತಾರೆ. ನೋಡಿ ಅಲ್ಲಿ ನೋಡಿ, ರೆಸಾರ್ಟ್ ಬೀಚ್ ಮುಂದೆ ಇರೋದು. ಇಲ್ಲಿ ನೋಡಿ, ಹೆವಿ ಖುಷಿ ಆಗ್ತೈತೆ. ಅದೇನೋ ಗೊತ್ತಿಲ್ಲ, ಫಸ್ಟ್ ಖುಷಿ ಅಂತಲ್ಲ, ಹಂಗೆ ನೋಡ್ದಂಗೆ ಖುಷಿ ಆಗ್ಬಿಡುತ್ತೆ. ತಡೆಯೋಕ್ಕಾಗ್ದಲ್ಲೇ ನಾನೇ ಬಂದ್ಬಿಟ್ಟೆ ಮುಂದಕ್ಕೇನೆ. ಓ ಶಿಟ್ ಮ್ಯಾನ್, ಎಕ್ಸ್ಪೆಕ್ಟೇಷನ್ ಹೆಂಗಿತ್ತು ಅದೇ ಎಕ್ಸ್ಪೆಕ್ಟೇಷನ್ ಸಿಕ್ಬಿಟ್ಟಾಗ ಏನು ಖುಷಿ ಆಗುತ್ತೆ ಗೊತ್ತಾ. ಇಲ್ಲಿ ನೋಡಿ, ನಮ್ಮ ಅಮ್ಮಂಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ ಎಲ್ಲಾನು. ಇದು ಬೆಡ್ಡಾ? ಈ ಕಡೆ ನೋಡು. ಇಲ್ಲೇ ನೋಡು. ಹಾ ಅದೇ ತೋರಿಸ್ತೀನಿ. ಆಚೆ ಬಂದ ಒಂದು ನಿಮಿಷ ನೋಡ್ಬಾ. ಹ್ಞೂಮಾ ಅಲ್ಲ ಇಲ್ಲಿಂದನೇ ಹೋಗ್ಬೇಕು, ಬಟ್ ಬೇರೆ ಕಡೆಯಿಂದ. ಇಲ್ಲಿ ನೋಡಿ ಈ ಕಡೆ. ಏನ್ರಿ ವಯಸ್ಸಾಗ್ಬಿಟ್ಟೈತಲ್ರಿ. ಬನ್ನಿ ಹಳೆಗಳ ಹತ್ರ ಕರ್ಕೊಂಡೋಗ್ತೀನಿ. ಹಳೆಗಳ ಹತ್ರ ಕರ್ಕೊಂಡ್ರೆ ನೆಟ್ವರ್ಕ್ ಹೊಂಟೈತತೆ. ಫೇಸ್ ವಾಶ್ ಮಾಡಿಕೊಂಡು ಈ ಉರಿ ಬಿಸಿಲಲ್ಲಿ ಸನ್ಸ್ಕ್ರೀಮ್ ಹಾಕ್ಕೊಂಡು ನನ್ನ ಇನ್ಸ್ಟಾ 360ಗೆ ಯಾವ ಒಂದು ಪ್ರೊಟೆಕ್ಷನ್ ಹಾಕ್ಕೊಂಡು ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ ಬೋಟ್ ರೈಡು, ಬನಾನಾ ರೈಡು, ಮತ್ತು ಇನ್ನೂ ತುಂಬ ಇದೆ. ಅದೆಲ್ಲ ಮಾಡಬೇಕು. ಬಟ್ ಭಯ ಆಗ್ತೈತೆ, ಎಲ್ಲಿ ಬಿಟ್ಬಿಡ್ತೀನೋ ಇದನ್ನ ಅಂದ್ಬಿಟ್ಟು ಗಟ್ಟಿ ಹಿಡ್ಕೋಬೇಕು ಇದನ್ನ. ಅದೊಂದಿದೆ. ಅಂದರೆ ಇನ್ನೊಂದು ಎಂತ ಅಂದರೆ ಗೈಸ್, ಇದನ್ನ ಎಲ್ಲಿ ನಾನು ಓಡಿಸ್ತಾ ಇರೋ ಟೈಮಲ್ಲಿ ಬಿಟ್ಬಿಡ್ತೀನಿ ಅನ್ನೋ ಭಯ ಆಗ್ತೈತೆ. ಅದೊಂದು ಭಯ ಇದೆ. ಅದು ಬಿಟ್ಟರೆ ಎಂತ ಇಲ್ಲ. ಅದಕ್ಕೇನಾದರೂ ಕೈಗೆ ಪ್ರೊಟೆಕ್ಷನ್ ಹಾಕೊಂಡ್ಬಿಟ್ಟಿದ್ರೆ ಮಸ್ತ್ ಇರ್ತಿತ್ತು. ಒಂಚೂರು ಭಯ ಆಯ್ತೈತೆ. ಶಿಶಾ ಅಲ್ಲಲ್ಲೇ ಸುಮ್ಮನೆ ಹಾಕೊಂಡ್ಸಲ ನೋಡಿ ಹೆಂಗೆ ಕಾಣಿಸ್ತೀವಿ. ಇದೇನು ಸನ್ನಿಗ? ಇದಣ್ಣ ನಿಮ್ಮ ನಂಬರು. ನನಗೆ ಯಾಗೋಲ್ತ್ರಿ ಇದು. ಕೇಳಿ ಬೇಡ. ನೀರೆಲ್ಲ ಆಟಾಡಕ್ ಶೂ ಹಾಕೊಂಬರ್ತಾ? ಯಾರು ಶೂ? ನಿನ್ ಶೂ ಅಂತಾನೆ ಹಾಕೊಂಡು. ಅವನ್ ಶೂ ಹಾಕೋ ಬರೋದಲ್ಲಿ ಏಮನ್ ಶೂ ಹಾಕೋ ಬಂದವನೆ. ಅವ್ನ ಶೂ ಹಾಕೊಂಡಿದ್ನೋ ಆಮೇಲೆ ಎತ್ತಿನಿಂದ ಹಾಕಿರೋದು. ಎಂತ ಫ್ರೆಂಡು. ಇಟ್ಟು ಈ ವ್ಯೂ ನೋಡ್ತಾ ಇರೋ ಟೈಮಲ್ಲಿ ಅಲೆಗಳು ಇಲ್ಲಿವರೆಗೂ ಇತ್ತು. ಇಲ್ಲೈತೆ ನೋಡಿ, ಇದು ತಂಗಿ ಅಂತೀನಿ, ಸಾರಿ, ಇಲ್ಲಿವರೆಗೂ ಇತ್ತು ಅಲೆಗಳು. ಈಗ ನೋಡಿ ಬೆಳಗ್ಗೆ ಅಲ್ಲೇ ಲಾಸ್ಟು. ನಾನೇನು ಇಲ್ಲಿಂದ ಶುರು ಆದ್ರೆ ಅಲ್ಲೆಲ್ಲ ಎಂಜಾಯ್ಮೆಂಟ್ ಅನ್ಕೊಂಡೆ. ಬರೀ ಅಷ್ಟೇ ಮಾತ್ರ ಐತೆ. ಯಾವ್ದು ಶಿಷ್ಯ? ಚಿಕ್ಕ ಮಕ್ಳು ಬಟ್ಟೆಗಳೆಲ್ಲ ತಗೊಂಡ್ಬಿಟ್ಟಿದೆ. ಇಲ್ಲ ಇದು ಏನಾದ್ರು ಹೆಣ್ಮಕ್ಳದು ಏನಾದ್ರು ಗಿಫ್ಟ್ ಮಾಡಕ್ ಬಂದ. ನಾವೆಲ್ಲರೂ ಬೋಟಿಂಗ್ ಆಡ್ತಾ ಇದೀವಿ. ಇದಕ್ಕೆ ಪರ್ ಪರ್ಸನ್ ರೌಂಡ್ ನೋಡಿ 300 ಬೋಟಿಂಗ್ಗೆ ಪರ್ ಹೆಡ್. ನಾನಿವಾಗ 700 ರುಪೀಸ್ದು ಜೊತೆಗೆ ಜಡ್ಸ್ಗೆ ಆಡಬೇಕು. ಬಿಕಾಸ್ ಅದು ಆಡಬೇಕು ಅನ್ನೋ ಆಸೆ ಇದೆ, ಅದಕ್ಕೋಸ್ಕರ ಆಡ್ತಾ ಇದ್ದೀನಿ. ಇನ್ನು ಮಿಕ್ಕಿದವರೆಲ್ಲ ಬೋಟಿಂಗ್ ಕಂಪ್ಲೀಟ್ ಆಗಿ ಆಡ್ತಾರೆ. ಜಡ್ಸ್ಗೆ ನಾನೊಬ್ಬ ಅದು ಆಡ್ತಾ ಇದ್ದೆ. ಅಂದರೆ ಅದೊಂದು ಆಸೆ ಆಡೋದಕ್ಕೆ, ಅದಕ್ಕೋಸ್ಕರ. ಅಂತೂ ಇಂತೂ ನಾವೆಲ್ಲರೂ ಇವಾಗ ಬೋಟಿಂಗ್ ಆಡೋದಕ್ಕಂತ ಹೋಗ್ತಿರೋದು. ಬೋಟಿಂಗ್. ಪ್ರೇಮ್ ನೀನು ಜಿಪ್ ಕೊಡು ಪ್ರೇಮ್. ಇದು ಜಿಪ್ ಹಾಕು ಪ್ರೇಮ್ ಹುಷಾರು. ಜಿಪ್ಪಲ್ಲ ನಾನು ಕೊಡೋಕ್ಕಾಗಲ್ಲ. ಪ್ರೇಮ್ ಜಿಪ್ ಹಾಕೋ ಪ್ರೇಮ್. ಗೈಸ್ ಇದು ಎಷ್ಟು ಇದೈತೆ ಗೊತ್ತಾ, ಏನು ಬರೋದು ಗಟ್ಟಿ, ಫುಲ್ಲು ಮಣ್ಣು ಗಟ್ಟಿ ಆಗ್ಬಿಟ್ಟೈತೆ. ಇವಾಗ ಫುಲ್ಲು ಫ್ಯಾಮಿಲಿ ಬೋಟ್, ನಮ್ಮದು ಫ್ಯಾಮಿಲಿ ಫ್ರೆಂಡ್ಸ್ ಬೋಟಿಂಗ್ ಆಡೋದಕ್ಕಂತ ಹೋಗ್ತಾರೆ. ಜಡ್ಸ್ಗೆ 1 ನಿಮಿಷದಲ್ಲಿ ಮುಗ್ದೋಗ್ಬಿಡುತ್ತಂತೆ. ಅದನ್ನೇ ಇವನು ಹೇಳ್ತಿದ್ದ, ನಾನು ಹೇಳ್ತಿದ್ದೆ. ಬಟ್ ಆದರೂ ಅದೊಂದ್ಸಲಿ ಆಡಬೇಕು ಅನ್ನೋ ಆಸೆ ಅಲ್ವಾ, ಅದಕ್ಕೋಸ್ಕರ ಅಷ್ಟೇ. ಅದು ಬಿಟ್ರೆ ಅಂತೆಲ್ಲ ಬೈ ಇದನ್ನ ಹಿಡ್ಕೊಂಡು ಹೋದ್ರೆ ಬಿದೋಗುತ್ತಾ? ಅಲ್ಲಲ್ಲ ಅದರಲ್ಲಿ ಏನಾಗಲ್ಲ, ನೀವು ಹಿಡ್ಕೊಳ್ಬೇಕಷ್ಟೇ. ನಾನು ಗಟ್ಟಿ ಹಿಡ್ಕೊತೀನಿ.
ಗೈಸ್ ಇವಾಗ ಈ ಬೋಟಿಂಗ್ ಅಲ್ಲಿ ಹೋಗ್ತಾ ಇದ್ದೀನಿ ಅಂಡ್ ಏನಂದ್ರೆ ನನಗೆ ಒಂದೇ ಭಯ ಇದನ್ನ ಹಿಡ್ಕೊಂಡಾಗ ಬೀಳ್ಸ್ಬಿಡ್ತೀನೋ ಅಂತ. ಬೀಳ್ಸಲ್ವಾ? ಯಾವ ಕೈ ಹಿಡ್ಕೊಳ್ಳ? ಈ ಕೈಲಿ ಹಿಂಗೆ ಹಿಡ್ಕೋಬೇಕಾ? ಜಾಕೆಟ್ ಓಕೆ ಡನ್. ಸರಿ ಹೋಗೋಣ. ಇದೇ ಕೈ ನೀ ಕಟ್ಕೊಂಡೆ, ಇದೇ ಕೈ ಕೊಟ್ಬಿಡೋಣ ಅಣ್ಣ. ಹಿಂಗೆ ಹಿಂಗೆ ಇಟ್ಕೊಳ್ಳ ಅಣ್ಣ. ಹುಷಾರಣ್ಣ. ಇದು ಇಲ್ಲ 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 ಫಾಸ್ಟ್ಗೆ ಹೋಗಿ ಏನು ತೊಂದರೆ ಇಲ್ಲ. ಚಲೋ ಗಾಯ್ಸ್ ಹೋಗುವ. ಇದನ್ನ ತುಂಬಾ ದಿನ ಆಯ್ತು ಆಡಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡೋಣ. Forget this day. ಸಾಕಾಗಿತ್ತು ಗೈಸ್. ಲಿಟ್ರಲಿ ಎಕ್ಸ್ಪೀರಿಯನ್ಸ್ ಮಾಡಿ ತುಂಬಾನೇ ವರ್ಷ ಆಗಿತ್ತು. ಮಸ್ತಾಗಿತ್ತು. ಅಣ್ಣ ನೆಕ್ಸ್ಟ್ ಲೆವೆಲ್ ಸ್ಕಿಟ್ಟಿಂಗ್ ಎಲ್ಲ ಹೊಡಿಸ್ತಾ ಯಾವ ಲೆವೆಲ್ ಹೈಟ್ ಹೋಗಿದ್ದ ಅಂದ್ರೆ ಅಣ್ಣ ಈ ಲೆವೆಲ್ವರೆಗೂ ಹೈಟ್ ಹೋಗ್ಬಿಟ್ಟಿದ್ದ ಅಣ್ಣ. ಈ ಲೆವೆಲ್ವರೆಗೂ ಮಸ್ತ್ ಇತ್ತು ಮಾರೆ. ಚಲೋ ಗೈಸ್, ಇವಾಗ ಸ್ಲಿಪ್ಪರ್ ಹಾಕೊಂಡು ನೆಕ್ಸ್ಟ್ ಕಡೆಗೆ ಹೋಗೋಣ ಗೈಸ್. ಇಲ್ಲಿ ಬರೀ ಬೋಟಿಂಗು ಮತ್ತು ಆ ಜೆಟ್ಸ್ಕಿ, ಇನ್ನೊಂದು ಲಾಂಗ್ ದೊಡ್ಡ ಬೋಟ್ ಇತ್ತಲ್ಲ ಅದು ಮಾತ್ರ 3 ಇದೆ. ಬನಾನಾ ರೈಡ್ ಇರಲಿಲ್ಲ. ಅದಿದ್ದರೆ ಅದು ಆಡ್ಬೋದಿತ್ತು. ಅದು ಚೆನ್ನಾಗಿತ್ತು. ರೀಲಲ್ಲಿ ನೋಡಿದಾಗ ಸಖತ್ತಾಗಿತ್ತು. ಬಟ್ ಅದು ಇರಲಿಲ್ಲ. ಇವಾಗ ಅದು ಎರಡೆರಡು ಆಡ್ಕೊಂಡು ಅಲ್ಲಿ ಬೀಚಲ್ಲಿ ಹೋಗ್ಬಿಟ್ಟು ಇಲ್ಲಿಂದ ಊಟ ಮಾಡಿಕೊಂಡು ದೆನ್ ನಮ್ಮ ಬೀಚ್, ನಮ್ಮ ರೆಸಾರ್ಟ್ ಮುಂದೆನೇ ಬೀಚ್ ಇದೆ ಅಲ್ಲ, ಸಾರಿ ತುಂಬ ಫ್ರೀ ಆಗಿದೆ. ಅಲ್ಲೇ ಹೋಗ್ಬಿಟ್ಟು ಆರಾಮಾಗಿ ಆಟ ಆಡ್ಬೋದು, ವೀಡಿಯೋ ಮಾಡ್ಬೋದು. ಅದಕ್ಕೋಸ್ಕರ ಹೋಗ್ತಾ ಇರೋದು ಇವಾಗ. ಮಧ್ಯಾಹ್ನದ ಊಟ ಎಗ್ ರೈಸು. ನೀನು ಫಿಶ್ ಹೇಳ್ದೇನೋ? ಹಾಂ, ಫಿಶ್ಶು ನೂಡಲ್ಸು. ಚಲೋ ಊಟ ಮಾಡುವ. ಆದರೂ ಬಾಯಿ ಇಷ್ಟು ಪೂರ್ತಿ ಉಪ್ಪು ಆಯಿತು, ಒಂಥರ ಆಯ್ತೈತೆ. ಅಯ್ಯ ಗೈಸ್, ಅಲೆಗಳು ನೋಡ್ತಿದ್ರೆ ಎಷ್ಟು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನೋಡಿ. ಹೆವಿ ಖುಷಿ ಆಗ್ತಿದೆ ಮಾರೆ. ಈಗ ಒಂದು ಇನ್ಸ್ಟಾ 360 ಡಿಗ್ರಿ ಶಾರ್ಟ್ಸ್ ತೆಗಿತೀನಿ. ಏನು ಹುಳ ಬರುತ್ತಾ? ಏನಿಲ್ವಾ, ಸ್ನ್ಯಾಪ್ ಹಾಕಕ್ಕೆ. ನೈಟ್
ಚಂದ್ರ ಬೈಗಿಲ್ ಇದೆ ಆಯ್ತು. ಹೌದಾ ಈಗ ಅಂದ್ರೆ ತಕೊಂಡ್ರೆ ಬೆಳಿಗ್ಗೆ ಸಾರು ಮಾಡ್ರೆ ಒಳ್ಳೆ ಉಂಟು. ಅಣ್ಣ ನಾವು ಹೆಲ್ಪ್ ಮಾಡ್ಬೋದಾ? ಫ್ರೆಶ್ ಮೀನು. ಹಾಂ ನಾವು ಹೆಲ್ಪ್ ಮಾಡೋಣ ಬರ ಬ್ಯಾಗಿಟ್ಲಿ. ನಾವು ಅವ್ರಿಗೋಸ್ಕರ ಅಂತಲ್ಲ, ನಾನು ಹೇಳಿದ್ದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಲ್ಲ, ಎಕ್ಸ್ಪೀರಿಯನ್ಸ್ ಅಣ್ಣ. ನಾವು ಹೇಳಿಬೋದಾ? ಹೇಳಿರಿ, ಓಕೆ ಅಣ್ಣ ಬನ್ನಿ ಹೇಳಿ ಅಣ್ಣ. ಹಿಂಗೆ ಮೇಲ್ಮೇಲೆ ಕೇಳಿಬೇಕಾ? ಹಾಂ ಏ ಇಷ್ಟೊಂದು ಸಿಕ್ಕಾಪಟ್ಟೆ ಕಷ್ಟ ಗುರು. ಬಾ ಅಣ್ಣ ಹೆವಿ ಕಷ್ಟ. ವಿಷಯ ಹೇಳೋದು ನೋಡ್ಬಾ, ಇಲ್ಲಿ ಎಷ್ಟು ಕಷ್ಟ ಐತೆ ಎಳ್ಕೊಂಡು ಹೋಗೋದು. ಓ ಮೀನುಗಳೆಲ್ಲ ಎಳ್ಕೊಂಡು ಹೋಗ್ತವೆ ಇವಾಗ. ಹಾಂ ತಳ್ಳು ಮಗ ಐಸ ಅಲ್ಲಿ ಹೋಗಿ ಈಗ ಇಲ್ಲ ಆಯ್ತಾ, ಅಲ್ಲೋಗಿ ಲಾಕ್ ಮಾಡ್ತಾರೆ, ಮತ್ತು ಅವ್ರು ಬರ್ತಾರೆ, ಮತ್ತು ಅವ್ರು ಮುಗಿಸ್ಕೋತಾರೆ. ಅಣ್ಣ ಅವರು ಫಿಶಾ ಅವ್ರು ಎಳಿತಾರದು. ಹಾಂ ಕರೆಕ್ಟ್ ಅಲ್ಲೊಬ್ರು ಎಳಿತಾರೆ. ಏನೇನು? ಹಾಂ ಒಂದೆಲ್ಲ ಅಲ್ಲಿ ಹೇಳಿದ್ದಾರೆ ನೋಡು, ಒಂದು ಬಲೆ 2 ಕಡೆ ಹೇಳಿದಿರೋದು. ಓ ಎರಡು ಅಂದರೆ ಹಿಂಗೆ ಏನೇನೆಲ್ಲ ಸಿಗ್ಬೋದು ಮಾರೆ. ಇನ್ನೂ ಬೇಜಾನ್ ಸಿಗುತ್ತಲ್ಲ. ಓಕೆ ಫಿಶ್ಶು, ಡಿಫ್ರೆಂಟ್ ಫಿಶ್ಶು ಎಲ್ಲ ಸಿಗುತ್ತೋ. ಮೊಬೈಲ್ ಕೊಟ್ಟು ಕಳ್ಸಿದ್ನಲ್ಲ ಅವ್ರಿಗೆ ಲೈಟ್ ಬಲೆದು ಇನ್ನೇನೋ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಬಂದೈತೆ. ಅಣ್ಣ ಏನೇನು ಸಿಗ್ಬೋದು ಅಣ್ಣ ಇಲ್ಲಿದ್ರೆ ಇವಾಗ? ಹಾಂ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶ್ಶು ಸಿಗುತ್ತಾ? ಪಕ್ಕ ಇವತ್ತು ಫಸ್ಟ್ ಟೈಮ್ ನೋಡ್ದಂಗೆ ಆಯ್ತೈತೆ. ಇಲ್ಲಿ ಬಲೆಗಳು ನೋಡಿ, 2 ಸೈಡ್ ಇರುತ್ತೆ, 2 ಸೈಡು. ಓ ಬರುತ್ತೋ. ಅಣ್ಣ ಮುಚ್ಕೊಂಡ್ರು, ಇವ್ರು ಇಲ್ಲಿ ಮುಚ್ಕೊಂಡ್ರು. ಹಾಂ ಅಣ್ಣ ಮುಚ್ಕೊಂಡ್ರು, ಹಂಗೆ ಮುಚ್ಕೋಬೇಕಣ್ಣ ಆ ಥರ. ಓಕೆ ಬೇಯಿಸಲಿ, ಹಿಂಗೆ ಮುಚ್ಕೋಬೇಕು ಹಿಂಗೆ. ಅಯ್ಯೋ ಎದುರು ಹೋದೆ ಗುರು. ಅಯ್ಯೋ ಇಲ್ಲಿ ಫಿಶ್ಶು ಮಾರೆ ಒದ್ದಾಡ್ತಾ, ಇಲ್ಲೋ ಫಿಶ್. ಒಳ್ಳೆ ಫಿಶ್ ಸಿಕ್ಕಿರಬೇಕು, ಅದಕ್ಕೆ ಅಣ್ಣ ಹಿಡಿತಾರದು. ಅಣ್ಣ ಏನೋ ಹೇಳ್ತವ್ರೆ ಅಣ್ಣ. ಅಯ್ಯೋ ಅಣ್ಣ ದೊಡ್ಡ ಫಿಶ್ಶು. ಓ ಗೈಸ್ ಇಲ್ಲಿ ನೋಡಿ ಫಿಶ್. ಇದ್ಯಾವ ಫಿಶ್ ಮಾರ ಇದು? ಅಮ್ಮ ಕಚ್ಕಿಚ್ಚದ್ ಗುರು. ಓ ಇಲ್ಲಿ ಆಫ್ ಮಾಡಿದ್ದೀನಿ. ಅದು ದೊಡ್ಡ ಫಿಶ್ ಅಣ್ಣ. ಜೆಲ್ಲಿ ತಾನೇ ಅಣ್ಣ ಇದು? ಅಣ್ಣ ಜೆಲ್ಲಿ ಫಿಶ್ ತಾನೇ ಇದು? ಜೆಲ್ಲಿ ಫಿಶು ಜಾವಲಿ ಹಿಂಗೆ ಇಟ್ಕೋಬೋದಾ? ಕಚ್ಚಲ್ಲ ತಾನೆ? ಅಯ್ಯೋ ಇವೆರಡು ಬಿಸಾಕ್ಬಿಟ್ಟವ್ರೆ ಅವ್ರು, ಎತ್ಕೊಳಲ್ಲ ಅಂತಿದ್ರು. ಶಿಷ್ಯ ನಾನು ಇಟ್ಕೊತೀನಿ ಬರ. ನೋಡಲ್ಲ ಅಲ್ಲಿ ಅವ್ರ ಕೈಯಲ್ಲಿ ಬಿಡ್ಲಾ? ಬಿಡು, ಜಾರುತ್ತೆ, ಬದಲಾಡುತ್ತದು. ಇದನ್ನ ಯಾಕೆ ತಿನ್ನಲ್ಲ ಅನ್ಸುತ್ತಿದ್ದು ಇವರು. ಅಣ್ಣ ಎಸಿ ಅದ ಸಮುದ್ರಕ್ಕೆ ಇದು ಬೇಡ. ಹಾಂ ಏನೇನು ಹುಷಾರ ಅಣ್ಣ? ಏನಣ್ಣ ಹಿಂಗೆ ಹೇಳ್ತೀರಾ, ಭಯ ಪಡಿಸ್ತೀರಾ? ಒಂದು ಮೀನು ಹಿಡಿಯೋದಕ್ಕೆ ಎಷ್ಟು ಜನ ಶ್ರಮ ಇರುತ್ತೆ. ಓಹ್ ನೀವು ಇಲ್ಲೇ ಇದ್ದೀರಾ? ಹಾಯ್, ನೀವು ನೋಡಕ್ ಬಂದ್ರಾ? ಏನು ಮಚ್ಚಿ? ಅಬ್ಬಾ ಏನು ಕಾನ್ಫಿಡೆನ್ಸಲ್ಲಿ ಹಿಡ್ಕೋತಾರೆ. ಹಿಡ್ಕೊ ಪ್ರೇಮ್. ಟೋಟಲ್ ಮೀನುಗಳನ್ನೆಲ್ಲ ಇಲ್ಲಿ ಇಟ್ಕೊಂಡವ್ರು ನೋಡಿ. ಇಷ್ಟು ಮೀನುಗಳು ಭಾರಿ ಮಾರೇ ಇದೆ. ಇದೆ ನೋಡಿ, ಇದು ನೋಡಿದ್ದು. ಇದು ಹೆವಿ ಮುಳ್ಳೈತೆ ಪ್ರೇಮ್, ಇದು ಮುಳ್ಳು. ಆದ್ರೆ ಹೆಸರುಗಳು ಒಂದು ಗೊತ್ತಿಲ್ಲ. ಹಾಂ ಓಕೆ ನೋಡು ಗುರು. ಯಪ್ಪ ಪ್ರೇಮ್ ಹಿಂಗೆ ಹಿಡಿ ಪ್ರೇಮ್, ನಿಮಿಷ. ಇದು ಅಲ್ಲಿ ಕೂಡ ಎಷ್ಟು ಶಾರ್ಪ್ ಆಗೈತಲ್ಲ ಮಾರ. ಅದಕ್ಕಿಂತ ದೊಡ್ಡದು ಇಲ್ಲಿದೆ ನೋಡು, ಅಲ್ಲಿದೆ ನೋಡು. ಅಯ್ಯೋ ಪ್ರೇಮ್, ಪ್ರೇಮ್ ಇಲ್ಲಿ ನೋಡು ಪ್ರೇಮ್, ಇಲ್ಲಿ ಏನೋ ಐತೆ. ಪ್ರೇಮ್ ಕೆಳಗಾಕು. ಹೆಂಗೈತೆ ನೋಡು. ಬಾ ಮೀನುಗಾರ ಆಗ್ಬಿಟ್ರೆ ವೆರೈಟಿ ಮೀನು ಹಿಡಿಬೇಕು. ಅಣ್ಣವ್ರಿಗೆ ಒಳ್ಳೆ ಕಲೆಕ್ಷನ್ನು, ಒಳ್ಳೆ ಮೀನು ಊಟ.
ಗೈಸ್ ಇಲ್ಲಿ ಒಂದು ರೌಂಡ್ ಆಯಿತು ಈಗ ಅಲ್ಲ ಒಂದು ರೌಂಡ್ ನಮ್ಮ ಕಣ್ಣು ಮುಂದೆ ಒಂದು ರೌಂಡ್ ಆಯಿತು ಮತ್ತೊಂದು ರೌಂಡ್ ಹೋಗ್ತವ್ರೆ ಮೋಸ್ಟ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಹೋಗ್ತಾ ಇರ್ತಾರೆ ನೈಟು ಬೇರೆ ಒಂದು ಟ್ರಿಪ್ ಹೋಗ್ತಾರೆ ಅನ್ಸುತ್ತೆ ಯಾಕಂದರೆ ಅವ್ರ ಕೆಲಸನೇ ಅದಲ್ವಾ ವರ್ಕ್ ಮಾಡೋದು ಅಲ್ಲಿ ನೋಡಿ ಪಾಪ ಗೈಸ್ ನನಗೆ ವೈಟ್ ಕಲರ್ದು ಇದೊಂದು ಸಿಕ್ತು ಇಲ್ಲಿ ನೋಡಿ ನಮ್ಮ ಪ್ರೇಮ್ಗೆ ಏಡಿ ಸಿಕ್ತು ದೊಡ್ಡದು ವೈಟ್ ಕಲರು ಏನೈತೆ ಪ್ರೇಮ್ ಪಾ ಇವೆಲ್ಲ ಅಲ್ಲ ನಾವು ಇವ್ರು 3 ಜನ ಹೋಗ್ಬಿಟ್ಟಿದ್ರು ಇವ್ನು ಬಂದ ಇವನು ನೋಡಿ ಇವಾಗ ಇನ್ನೇನು ನಮ್ದು ಅದೇನು ಎಷ್ಟೆಲ್ಲ ತಗೋತಾನೆ ಬಾಲೆಗಳೆಲ್ಲ ನೋಡ್ದ ಅವರಿಬ್ರು ಮರ್ತೋಗ್ಬಿಟ್ರು ಇಲ್ಲಿ ನೋಡಿ ಅದ್ದು ಅಲ್ಲಿ ನೋಡಿ ಅದ್ದು ಹೆಂಗೆ ಕೂತವೆ ಅದೆಲ್ಲ ಅದು ವಾ ಪ್ರೇಮ್ ಯಾವುದು ರಾಣ ಅದ್ದುಗೆ ಕಾಯ್ತೋಗ್ತಿ ಪ್ರೇಮ್ ಇಷ್ಟೊಂದೆಲ್ಲ ಗೈಸ್ ಇಷ್ಟೊತ್ತು ಬೀಚಲ್ಲಿ ಒಳ್ಳೆ ರೀಲು ಒಳ್ಳೆ ಫೋಟೋ ಶೂಟ್ ಮಾಡಿ ಇಲ್ಲಿ ನೋಡಿ ಕಾಲು ಹೆಂಗೈತೆ ಈ ಪ್ಯಾಂಟೆಲ್ಲ ಶೂಟ್ ಮಾಡಿದೆ ಕಿವಿಗೆಲ್ಲ ಮಣ್ಣೋಗ್ಬಿಟ್ಟೈತೆ ಕಣ್ಣಿಗೆ ಮಣ್ಣೋಗೈತೆ ಕಣ್ಣಿಗೆಲ್ಲ ಮೂಗಿಗೆಲ್ಲ ಮಣ್ಣೋಗ್ಬಿಟ್ಟೈತೆ ಅಷ್ಟು ಮರಳಿತ್ತು ನನ್ನ ಮೊಬೈಲು ಮರಳು ಜಾಸ್ತಿ ಆಗ್ಬಿಟ್ಟೈತೆ ಇವಾಗ ಟಕ್ 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 ಅಂತ ಫ್ರೆಶಪ್ ಆಗಬೇಕು ಇವಾಗ ಸಿಕ್ಕಾಪಟ್ಟೆ ಟಯರ್ಡ್ ಇಲ್ಲ ಒಳ್ಳೆ ರೀಲ್ ಬಂದೈತೆ ಬಟ್ ಹೆವಿ ಧೂಳಲ್ಲಿದ್ದೀನಿ ನಾನು ಗೈಸ್ ನಮಗೆ ಕ್ರ್ಯಾಬ್ ಕೊಟ್ಟವ್ರೆ ತಿನ್ನೋದಕ್ಕೆ ದೇವ್ರಾಣೆ ಕ್ರ್ಯಾಬ್ ಅಂತ ತಿಂತೀರ ನೀನು ತಿಂದಿದ್ಯಾ ನೀನು ಚಿಕ್ಕ ವಯಸ್ಸಲ್ಲಿ ತಿಂದಿದ್ದೆ ಇವಾಗ ಗೊತ್ತಿಲ್ಲ ಏನು ಒನ್ ಟೈಮ್ ಒಂದು ಟೈಮು ಕ್ರ್ಯಾಬ್ ತಿಂತಿಲ್ಲ ನಾನು ಕ್ರ್ಯಾಬ್ ಕೊಡ್ತವ್ರೆ ಕ್ರ್ಯಾಬ್ ನೋಡಿದ್ರೆ ನನಗೆ ತೇಜಸ್ ಬ್ರೋ ನೆನಪಾಗ್ತಾರೆ ತೇಜಸ್ ಬ್ರೋ ಯಾಕಂದ್ರೆ ಅವರು ಫಸ್ಟ್ ಟೈಮು ಕ್ರ್ಯಾಬ್ ತಿಂದಾದ್ಮೇಲೆ ಇಲ್ಲೆಲ್ಲ ತುಟಿ ಎಲ್ಲ ಫುಲ್ಲು ದಪ್ಪ ಆಗ್ಬಿಟ್ಟಿತ್ತು ಏನಾಗಿತ್ತು ನನಗೆ ಅದು ನೋಡಿದಾಗೆಲ್ಲ ಕ್ರ್ಯಾಬ್ ನೋಡಿದಾಗೆಲ್ಲ ತೇಜು ಬ್ರೋ ನೆನಪಾಗ್ತಾರೆ ಅವ್ರು ತಿಂದ್ಬಿಟ್ಟು 2 ದಿನ ಇಷ್ಟೆಲ್ಲ ಫುಲ್ ಫಸ್ಟ್ ಟೈಮ್ ಕ್ರ್ಯಾಬ್ ತಿಂದ್ಬಿಟ್ಟು ನನ್ನ ಪರಿಸ್ಥಿತಿ ಈಗಾಗುತ್ತೆ ಅಂತ ಅನ್ಕೊಂಡಿರಲಿಲ್ಲ ಬೇಡ ಅಂತ ಇದ್ದಾನೆ ನಾನು ಕ್ರ್ಯಾಬ್ ತಿನ್ನಲ್ಲ ಅಭ್ಯಾಸ ಇದೆ ನನಗೆ ಅಭ್ಯಾಸ ಇಲ್ಲ ತಿನ್ನಪ್ಪ ಇವ್ರು 3 ಜನ ತಿಂತಾರೆ ನಾವಿಬ್ರು ತಿನ್ನಲ್ಲ ಕ್ರ್ಯಾಬ್ ಬದಲು ಗೈಸ್ ಒಂದು ಚಪಾತಿ ಇದು ವೆಜ್ಜಿಗೆ ಬೆಂಡೆಕಾಯಿ ಪಲ್ಯ ಚಿಕನ್ ಗ್ರೇವಿ ಕೊಟ್ಟವ್ರೆ ಫಿಶು ಮತ್ತು ಕಬಾಬ್ ಹೇಳಿದ್ವಿ ಇವನಿಗೆ ಫಿಶ್ ಇಷ್ಟ ನನಗೆ ಚಿಕನ್ ಇಷ್ಟ 2 ಬರ್ತಾರೆ ಗೈಸ್ ಈ ರೆಸಾರ್ಟ್ ನೋಡ್ತಿದ್ರೆ ಒಂಥರ ಖುಷಿ ಗೊತ್ತಾ ನೋಡಿ ಎಷ್ಟು ಸಖತ್ತಾಗಿದೆ ಒಂದು ಒಳ್ಳೆ ಊಟ ಮುಗಿಸಿ ಇವಾಗ ಒಂಚೂರು ವ್ಲಾಗ್ ಎಡಿಟ್ ಮಾಡಬೇಕು ಅದನ್ನು ಮುಗಿಸ್ಬೇಕು ಇವಾಗ ಅಲ್ಲಿ ನೋಡಿ ಅಲೆಗಳು ನೈಟ್ ಹೊತ್ತು ಎಷ್ಟು ಜಾಸ್ತಿ ಆಗುತ್ತೆ ಅಂದರೆ ಬೆಳಗ್ಗೆ ಹೊತ್ತೇ ಸಿಕ್ಕಾಪಟ್ಟೆ ಕಮ್ಮಿ ಇತ್ತು ನೈಟ್ ನೋಡಿ ನೈಟು ಹೆವಿ ಬರುತ್ತೆ ಮುಂದೆಗಡೆ ಅಲೆಗಳು ಮಾತ್ರ ಅದು ಇನ್ನು ಮಳೆಗಾಲ ಟೈಮಲ್ಲಿ ಇನ್ನೂ ಜಾಸ್ತಿ ಬರುತ್ತಂತೆ ಇನ್ನೂ ಮುಂದಕ್ಕೆ ಬರುತ್ತಂತೆ ಎಷ್ಟು ಟಯರ್ಡ್ ಆಗಿರುತ್ತೆ ಎಂಥ ನಿದ್ದೆ ಓದೈತಂದರೆ ಒಂದು ಸೆಕೆಂಡಿಗೆ ಹಿಂಗೆ ಕಣ್ಣು ಮುಚ್ತವನು ಸಡನ್ನಾಗಿ ಹೆಸರಾಗ್ಬಿಟ್ಟು ಏನೋ ಈ ಥರ ಇಂಪಾರ್ಟೆಂಟ್ ಅಂದ್ಬಿಟ್ಟು ಆ ರೇಂಜಿಗೆ ಟಯರ್ಡ್ ಆಗಿ ನಿದ್ದೆ ಹೊಡಿತಿದ್ದೀನಿ ಸೊ ಫೈನಲಿ ಇವತ್ತಿನ ವೀಡಿಯೋ ಎಂಡ್ ಮಾಡೋ ಸಮಯ ಗೈಸ್ ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಷ್ಟೋ ಸಿಗುವಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಕೀಪ್ ಸಪೋರ್ಟಿಂಗ್ ಮಚ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇವತ್ತು ಬನಾನಾ ರೈಡ್ ಅದು ಜೆಟ್ಸ್ಕಿ ಸಾಕಾದಾಗಿತ್ತು ಒಳ್ಳೆ ಎಂಜಾಯ್ಮೆಂಟ್ ಮಾಡೋದು ಕ್ರೇಜಿಯಾಗಿತ್ತು ನಾಳೆ ವ್ಲಾಗ್ಗೆ ವೆಯ್ಟ್ ಮಾಡ್ತೀರಿ ಆ್ಯಂಡ್ ನಾಳೆ ಪ್ರೊಸೆಸಿಂಗ್ ಅಂತ ಹೇಳಿದ್ನಲ್ಲ ಅದು ನಾಡಿದ್ದಾಗಿದೆ ಅದು ಏನಿರುತ್ತೆ ಅಂತ ಗೊತ್ತಾಗುತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಕಾಯ್ತಾರೆ ನಾಳೆ ಎಲ್ಲಿ ಹೋಗ್ತೀವಿ ಏನಿರುತ್ತೆ ಅಂತ ನಾಳೆ ಗೊತ್ತಾಗುತ್ತೆ ಟೇಕ್ ಕೇರ್ ಬಾಯ್